ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಬ್ಲಾಗ್. ನನ್ನ ಮಗನಿಗೆ ಹುಷಾರಿಲ್ಲ, ಹಾಗಾಗಿ ಕೋಟೆ ಆಂಜನೇಯ ಟೆಂಪಲ್ಗೆ ಹೋಗಿದ್ದು ತಾಯಿ ಹಾಕ್ಸೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಇಲ್ಲೊಂದು ಸ್ವಲ್ಪ ಜನ ಪ್ರೆಸ್ ಮೀಟಿಂಗ್ ನಡೆಸ್ತಾಯಿದ್ರು. ಅಂದರೆ ನಮ್ಮ ಸೈನಿಕರ ಬಗ್ಗೆ ಕೆಲವೊಂದಷ್ಟು ಜನ ಮಾತಾಡ್ತಾಯಿದ್ರು. ಅವರು ಪಾಕಿಸ್ತಾನ ವಿರುದ್ಧ ಎಲ್ಲ ಹೋರಾಡ್ತಾ ಇದ್ರಲ್ಲ, ಆ ಟೈಮಲ್ಲಿ ಇದು ಪ್ರೆಸ್ ಮೀಟಿಂಗ್ ನಡೆಸ್ತಾಯಿದ್ರು. ಅಂದರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ಪ್ರತಿಯೊಬ್ಬರಿಗೂ ಸೇಫಾಗಿ, ಪ್ರತಿಯೊಬ್ಬರು ಕೂಡ ಸೇಫಾಗಿ ಇರಲಿ ಅನ್ನೋ ಉದ್ದೇಶಕ್ಕೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಇಲ್ಲಿ ಒಂದಷ್ಟು ಕೆಲವು ಜನ ಎಲ್ಲ ಮಾತಾಡ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು. ನಮ್ಮ ಸೈನಿಕರಿದ್ರೇ ನಾವು, ಅವರಿಲ್ಲ ಅಂದರೆ ನಾವಿಲ್ಲ ಅಂತಲೇ ಹೇಳ್ಬೋದು. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವರು ದೇಶಕ್ಕೋಸ್ಕರ ಅವರ ಪ್ರಾಣನೇ ತ್ಯಾಗ ಮಾಡ್ತಿದ್ದಾರೆ. ನಿಜವಾಗ್ಲೂ ಒಂದೊಂದು ಟೈಮಲ್ಲಿ ಯಾವುದಾದ್ರು ಕೆಲವೊಂದು ನ್ಯೂಸ್ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಯಾರಿಗೂ ಏನೇ ಆಗದೆ ಇರಲಿ, ಚೆನ್ನಾಗಿರಲಿ ಎಲ್ಲರೂ ಅನ್ನೋದೇ ನನ್ನ ಅನಿಸಿಕೆಯೂ ಕೂಡ. ಅದಾದಮೇಲೆ ಅಲ್ಲಿಂದ ಬಂದಾದಮೇಲೆ ಮಾರ್ನಿಂಗ್ ಇದು ಕಂಟಿನ್ಯೂ ಆಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು ಕಾಯಿ ಮತ್ತು ಮಾವಿನಕಾಯಿ ಎಲ್ಲ ಹಾಕಿ ರುಬ್ಬಿ ಚಿತ್ರಾನ್ನದ್ದು ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದು. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಮಾವಿನಕಾಯಿನ ತುರಿದು ಚಿತ್ರಾನ್ನ ಮಾಡ್ತಾರಲ್ಲ ಆ ಥರ ಇಷ್ಟ, ಬಟ್ ನನಗೆ ಈ ಥರ ಇಷ್ಟ. ಬಟ್ ಅದನ್ನು ಅವ್ರಿಗೆ ಮಾಡಿಕೊಟ್ಟಿದ್ದೆ. ಇದನ್ನು ಕೂಡ ಮಾಡ್ತಾಯಿದ್ದೀನಿ, ನನಗೆ ಇಷ್ಟ ಅಂತೇಳ್ಬಿಟ್ಟು. ಚೆನ್ನಾಗಿರುತ್ತೆ. ಇದೊಂದು 2 ದಿನನಾದರೂ ಇಟ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಅದಾದಮೇಲೆ ನನ್ನ ಮನೆಗೆ ಹುಷಾರಿಲ್ವಲ್ಲ ಅಂತೇಳ್ಬಿಟ್ಟು ದಾಳಿಂಬೆ 1 kg ದಾಳಿಂಬೆ ತಂದಿರೋದು. ದಾಳಿಂಬೆ ಮಾತ್ರ ಸೂಪರಾಗಿದೆ. ಮೇಲ್ಗಡೆ ಯಾವುದೇ ಸುಲಿದ್ರೂ ಕೂಡ ಇದೇ ಥರ ಎಲ್ಲ ಹಾಳಾಗಿದೆ. ನಿಜವಾಗ್ಲೂ ಎಷ್ಟೊಂದು ಮೋಸ, ಎಷ್ಟೊಂದು ದುಡ್ಡು, ಎಷ್ಟೊಂದು ವೇಸ್ಟು. ನಿಜವಾಗ್ಲೂ ತುಂಬ ಬೇಜಾರಾಯಿತು ಈ ದಾಳಿಂಬೆ ಎಲ್ಲ ನೋಡಿ. ಥ್ಯಾಂಕ್ ಯು.